श्रीमद्भगवद्गीता एकादशोऽध्यायः विश्वरूपदर्शनयोगः। ಶ್ಲೋಕ 21. ಅಮಿಹಿ ತ್ವಾಂ ಸುರಸಂಗವಿಶಂತಿ ಕೇಚಿದ್ಭಿತಾಃ ಪ್ರಾಂಜಲಯೋ ಗೃಣಂತಿ ಸ್ವಸ್ತೀತ್ಯುಕ್ತ್ವಾ ಮಹರ್ಷಿ ಸಿದ್ಧಸಂಗಾಃ ಸ್ತುವಂತಿ ತ್ವಾ ಸ್ತುತಿಭಿಃ ಪುಷ್ಕಳಾಭಿಃ ಪುಷ್ಕಳಾಭಿಃ. ಈ ಶ್ಲೋಕದ ಅನುವಾದ: ನಿನ್ನೊಳ ಹೋಗುತ್ತಿದ್ದಾರೆ ಈ ದೇವತೆಗಳು ಗುಂಪುಗೂಡಿ ಬೆಚ್ಚಿ ಕೈ ಮುಗಿದು ಬೇಡುತ್ತಿದ್ದಾರೆ. ಮತ್ತೆ ಕೆಲವರು ಒಳಿತಾಗಲಿ ಎಂದು ಹಾರೈಸುತ್ತಾ 10 ಹಲವು ಆಡುಗಬ್ಬಗಳಿಂದ ನಿನ್ನನ್ನು ಹೊಗಳುತ್ತಿದ್ದಾರೆ. ಹಿರಿಯ ಋಷಿಗಳು ಗುಂಪು ಗುಂಪಾಗಿ. ಈ ಶ್ಲೋಕದ ಭಾವಾರ್ಥ: ಕೆಲವರು ನಿನ್ನೊಳಗೆ ಹೋಗುತ್ತಿದ್ದಾರೆ, ಇನ್ನು ಕೆಲವರು ಹೊರಬರುತ್ತಿದ್ದಾರೆ. ಕೆಲವರು ಕೈ ಮುಗಿದು ನಿನ್ನ ಸ್ತೋತ್ರ ಮಾಡುತ್ತಿದ್ದಾರೆ. ಜ್ಞಾನಿಗಳು ನಿನ್ನ ಈ ಅದ್ಭುತ ರೂಪವನ್ನು ಕಂಡು ಜಗತ್ತಿಗೆ ಮಂಗಳವಾಗಲಿ ಎಂದು ಹರಸುತ್ತಿದ್ದಾರೆ. ಋಷಿಮುನಿಗಳು ನಾನಾ ಸ್ತೋತ್ರಗಳಿಂದ ನಿನ್ನನ್ನು ಸ್ತುತಿಸುತ್ತಿದ್ದಾರೆ. ಶ್ಲೋಕ 22. ರುದ್ರಾದಿತ್ಯ ವಸವೋ ಏಚ ಸಾಧ್ಯ ವಿಶ್ವೇಶ್ವಿನೌ ಮರುತಶ್ವೋಶ್ವಪಾಶ್ವ ಗಂಧರ್ವ ಯಕ್ಷಾಸುರಸಿದ್ಧ ಸಂಘ ವೀಕ್ಷಂತೆ ತ್ವಾ ವಿಸ್ಮಿತಾಶ್ಚೈವ ಸರ್ವೇ. ಈ ಶ್ಲೋಕದ ಅನುವಾದ: ರುದ್ರರು, ಆದಿತ್ಯರು, ವಸುಗಳು, ಸಾಧ್ಯರು, ವಿಶ್ವದೇವತೆಗಳು, ಅಶ್ವಿಗಳು, ಮರುತುಗಳು, ಪಿತೃಗಳು, ಗಂಧರ್ವರು, ಯಕ್ಷರು, ಅಸುರರು, ಸಿದ್ಧರು ಇವರೆಲ್ಲ ಗುಂಪುಗೂಡಿ ನೆಬ್ಬೆರಗಾಗಿ ನೋಡುತ್ತಿದ್ದಾರೆ ನಿನ್ನನ್ನು. ಈ ಶ್ಲೋಕದ ಭಾವಾರ್ಥ: ಏಕಾದಶ ರುದ್ರರು, ದ್ವಾದಶಾದಿತ್ಯರು, ಅಷ್ಟವಸುಗಳು, ಸಾಧ್ಯರು, ವಿಶ್ವದೇವತೆಗಳು, ಅಶ್ವಿಗಳು, ಮರುತುಗಳು, ಪಿತೃಗಳು, ಗಂಧರ್ವರು, ದೇವಗಣ ಪ್ರವಿಷ್ಟರಾದ ಯಕ್ಷರು, ಅಸುರರು, ಸಿದ್ಧರು ಇವರೆಲ್ಲರೂ ನಿಬ್ಬೆರಗಾಗಿ ನಿನ್ನನ್ನು ನೋಡುತ್ತಿದ್ದಾರೆ ಎನ್ನುತ್ತಾನೆ ಅರ್ಜುನ. ಶ್ಲೋಕ 23. ರೂಪಂ ಮಹತ್ತೇ ಬಹುವಕ್ತ್ರ ನೇತ್ರಂ ಮಹಾಬಾಹೋ ಬಹುಬಾಹೂರುಪಾದಂ ಬಹುಧರಂ ಬಹುದ್ರಂಷ್ಟಾಕರಾಳಂ ದೃಷ್ಟ್ವಾ ಲೋಕಾಃ ಪ್ರವ್ಯಥಿತಾಸ್ತತಾಹಂ. ಈ ಶ್ಲೋಕದ ಅನುವಾದ: ಓ ಮಹಾಬಾಹು, ಅಬ್ಬಿ ನಿಂತ ನಿನ್ನ ರೂಪಕ್ಕೆ ಹಲವು ಬಾಯಿ ಕಣ್ಣುಗಳು, ಹಲವು ತೊಡೆಕಾಲುಗಳು, ಹಲವು ಹೊಟ್ಟೆಗಳು, ಹಲವು ದಾಡೆಗಳಿಂದ ಅಬ್ಬರಗೊಂಡ ಈ ರೂಪವನ್ನು ಕಂಡು ಲೋಕದ ಮಂದಿ ಬೆಚ್ಚಿ ಬಿದ್ದಿದ್ದಾರೆ. ನಾನು ಕೂಡ. ಈ ಶ್ಲೋಕದ ಭಾವಾರ್ಥ: ಭಗವಂತನ ಅಂಗಾಂಗಗಳಲ್ಲಿ ಹೇಗೆ ಸೃಷ್ಟಿಕ್ರಿಯೆ ನಡೆಯುತ್ತಿದೆ ಎನ್ನುವುದನ್ನು ಅರ್ಜುನ ಕಾಣುತ್ತಿದ್ದಾನೆ. ಪುರುಷ ಸೂಕ್ತದಲ್ಲಿ ಹೇಳುವಂತೆ ಬ್ರಾಹ್ಮಣೋಸ್ಯ ಮುಖಮಾಸೀತ್ ಬಾಹುರಾಜನ್ಯ ಕೃತಃ ಊರು ತದಸ್ಯ ಯದ್ವೈಶ್ಯಃ ಪದ್ಮಾಂಗ ಶೂದ್ರೋ ಅಜಾಯತ. ಅಂದರೆ ಭಗವಂತನ ಮುಖದಿಂದ ಜ್ಞಾನಿಗಳ ಸೃಷ್ಟಿ, ಬಾಹುವಿನಿಂದ ಕ್ಷತ್ರಿಯರ ಸೃಷ್ಟಿ, ಸೊಂಟ ಅಥವಾ ತೊಡೆಯಿಂದ ವೈಶ್ಯರ ಸೃಷ್ಟಿ ಮತ್ತು ಪವಿತ್ರವಾದ ಪಾದದಿಂದ ಶೂದ್ರರ ಸೃಷ್ಟಿ. ಈ 4 ವರ್ಗ ಈ ಸಮಾಜದ 4 ಆಧಾರ ಸ್ತಂಭಗಳು. ಅರ್ಜುನನಿಗೆ ಈ 4 ವರ್ಗದ ಸೃಷ್ಟಿ ಭಗವಂತನ ದೇಹದಲ್ಲಾಗುತ್ತಿರುವುದು ಕಾಣಿಸುತ್ತಿದೆ. ಅದರ ಜೊತೆಗೆ ಆತ ಅಲ್ಲಿ ಎಲ್ಲರನ್ನೂ ಕಬಳಿಸುವ, ಅಂದರೆ ಸಂಹಾರ ಕ್ರಿಯೆ, ಹಲವು ದಾಡೆಗಳಿಂದ ತುಂಬಿದ ರೂಪವನ್ನು ಕಾಣುತ್ತಾನೆ. ಭಗವಂತನ ಈ ರೂಪವನ್ನು ಕಂಡು ಎಲ್ಲರೂ ವಿಸ್ಮಯರಾಗಿದ್ದಾರೆ. ನಾನು ಕೂಡ ಗಾಬರಿಗೊಳಗಾಗಿದ್ದೇನೆ ಎನ್ನುತ್ತಾನೆ ಅರ್ಜುನ. ಶ್ಲೋಕ 24. ನಭಸ್ಪೃಶ್ಯಂ ದೀಪ್ತಮನೇಕವರ್ಣಂ ವ್ಯಾತ್ತಾನನಂ ದೀಪ್ತ ವಿಶಾಲನೇತ್ರಂ ದೃಷ್ಟ್ವಾ ಹಿ ತ್ವಾಂ ಪ್ರವ್ಯಥಿತಾಂತರಾತ್ಮ ಧೃತಿಂ ನ ವಿಂದಾಮಿ ಶಮಂ ಚ ವಿಷ್ಣು. ಈ ಶ್ಲೋಕದ ಅನುವಾದ: ಮುಗಿಲ ಮುತ್ತಿಟ್ಟ ಒಳೆವ ಬಗೆ ಬಗೆಯ ಬಣ್ಣಗಳು, ತೆರೆದ ಬಾಯಿಗಳು, ಒಳೆವಗಲ ಕಣ್ಣುಗಳು ಇಂಥ ನಿನ್ನನ್ನು ಕಂಡು ಬಗೆ ಬೆಚ್ಚಿ ಬಿದ್ದಿದೆ. ಓ ಒಳಗೂ ಹೊರಗೂ ತುಂಬಿ ನಿಂತವನೇ, ನಾನು ಸೈರಿಸಲಾರೆ, ನಾನು ನೆಮ್ಮದಿಗಾಣೆ. ಈ ಶ್ಲೋಕದ ಭಾವಾರ್ಥ: ಭೂಮಿಯ ಆಕಾಶದಲ್ಲಿ ವ್ಯಾಪಿಸಿರುವ ನಿನ್ನ ಅನಂತ ರೂಪ ಕತ್ತಲೆಯ ಸ್ಪರ್ಶವೇ ಇಲ್ಲದ ಬೆಳಕಿನ ಪುಂಜ. ನಿನ್ನೊಳಗೆ ಅನೇಕರು ಅನೇಕ ಶ್ರುತಿ ವಚನಗಳಿಂದ, ವೇದಗಳಿಂದ ನಿನ್ನನ್ನು ವರ್ಣಿಸುತ್ತಿದ್ದಾರೆ. ನಿನ್ನ ಅಪ್ರಾಕೃತವಾದ ಬಣ್ಣವನ್ನು ನಾನು ಕಾಣುತ್ತಿದ್ದೇನೆ. ನಿನ್ನ ಅನುಗ್ರಹ ಬೀರುವ ಕಾರುಣ್ಯದ ಅರಳುಗಣ್ಣುಗಳನ್ನು ನಾನು ಕಂಡೆ. ಎಲ್ಲವನ್ನು ನೋಡಿ ಮನಸ್ಸು ಗೊಂದಲವಾಗುತ್ತಿದೆ. ಓ ವಿಷ್ಣು, ಈ ನಿನ್ನ ವಿಚಿತ್ರ ರೂಪವನ್ನು ಅರ್ಥ ಮಾಡಿಕೊಳ್ಳಲಾಗುತ್ತಿಲ್ಲ ಎನ್ನುತ್ತಾನೆ ಅರ್ಜುನ.
ವಿಷ್ಣು ಅನ್ನುವ ಪದದ ವಿಶಿಷ್ಟವಾದ ಅರ್ಥವನ್ನು ನಾವು ಇಂದಿನ ಅಧ್ಯಾಯದಲ್ಲಿ ವಿಶ್ಲೇಷಿಸಿದ್ದೇವೆ. ಶ್ಲೋಕ 25. ದಂಷ್ಟ್ರಾಕರಾಳಾನಿ ಚಾತೆ ಮುಖಾನಿ ದೃಷ್ಟೈವ ಕಾಲಾನಲಸನ್ನಿಪಾನಿ ದಿಶೋ ನ ಜಾನೇ ನ ಲಭೆ ಚ ಶರ್ಮ ಪ್ರಸೀದ ದೇವೇಶ ಜಗನ್ನಿವಾಸ. ಈ ಶ್ಲೋಕದ ಅನುವಾದ: ಪ್ರಳಯ ಕಾಲದ ಬೆಂಕಿಯಂತೆ ಕೋರೆದಾಡೆಗಳ ಅಬ್ಬರದ ನಿನ್ನ ಮೊರೆಗಳನ್ನು ಕಂಡದ್ದೇ ದಿಕ್ಕು ತಿಳಿಯದಾಗಿದೆ, ನೆಮ್ಮದಿ ಇಲ್ಲವಾಗಿದೆ. ಓ ದೇವೇಶ, ಜಗದ ಆಸರೆಯ ದಯೆದೂರು. ಈ ಶ್ಲೋಕದ ಭಾವಾರ್ಥ: ಎಲ್ಲಕ್ಕಿಂತ ಮಿಗಿಲಾಗಿ ನರಸಿಂಹನಂತೆ ಕೋರೆ ದಾಡೆಗಳಿಂದ ಬಾಯ್ತೆರೆದು ನಿಂತಿರುವ ನಿನ್ನ ಮುಖವನ್ನು ಕಂಡು ದಿಕ್ಕು ತೋಚದಾಗಿದೆ. ಪ್ರಳಯ ಕಾಲದ ಬೆಂಕಿಯಂತೆ ವ್ಯಾಪಿಸಿರುವ ನಿನ್ನನ್ನು ಕಂಡು ಗಾಬರಿಯಿಂದ ಆನಂದ ಮಾಯವಾಗುತ್ತಿದೆ. ನೆಮ್ಮದಿ ಕಳೆದುಕೊಳ್ಳುತ್ತಿದ್ದೇನೆ. ಓ ಸರ್ವ ದೇವತೆಗಳ ಒಡೆಯನೇ, ಜಗತ್ತಿಗೆ ಆಸರೆಯಾಗಿರುವ ನೀನು ನನ್ನ ಮೇಲೆ ದಯೆ ತೋರು.